ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಈ ಒಂದು ವಿಡಿಯೋದ ಮೂಲಕ ಎಲ್ಲ ಪಾಲಕರಲ್ಲಿ, ಎಸ್ಪೆಷಲಿ ದಿಸ್ ವಿಡಿಯೋ ಫಾರ್ ಪೇರೆಂಟ್ಸ್, ಜೊತೆಗೆ ನೀವು ಸ್ಟೂಡೆಂಟ್ಸ್ಗಳು ನೋಡಿದರೆ ಬಹಳ ಖುಷಿ ಆಗ್ತದೆ ನನಗೆ. ಸೊ ಎಲ್ಲ ಪಾಲಕರಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಪ್ಲೀಸ್ ಥಿಂಕ್ ಪ್ರಾಕ್ಟಿಕಲಿ, ನಾಟ್ ಎಮೋಷ್ನಲಿ. ಇಂತಹ ವಿಡಿಯೋವನ್ನು ನಾನು ಪ್ರತಿ ವರ್ಷ ಮಾಡ್ತೀನಿ. ಯಾಕಂದರೆ ಪ್ರತಿ ವರ್ಷ ನೋಡುವಂತಹ ವ್ಯೂವರ್ಸ್ಗಳು, ಪಾಲಕರು ಬೇರೆ ಬೇರೆ ಇರ್ತಾರೆ. ಸೊ ಆ ಕಾರಣಕ್ಕೆ ನನಗೆ ಇದು ಸೇಮ್ ವಿಡಿಯೋ ಅಂತ ಅನಿಸಿದ್ರು ಕೂಡ, ಅಥವಾ ಪ್ರತಿ ವರ್ಷ ನೋಡೋರಿಗೆ ಸೇಮ್ ವಿಡಿಯೋ ಅಂತ ಅನಿಸಿದ್ರು ಕೂಡ, ಈ ವಿಡಿಯೋ ಬಹಳ ಮಹತ್ವದ್ದಾಗಿರ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇರೆ ಬೇರೆ ಕಾಲೇಜಸ್ಗಳ ಎಕ್ಸ್ಟ್ರಾ ಫೀಸನ್ನು ಕೂಡ ತೋರಿಸ್ತೀನಿ. ಎಷ್ಟೆಷ್ಟು ಎಕ್ಸ್ಟ್ರಾ ಫೀಸ್ ಇದೆ ಅದನ್ನೆಲ್ಲ ನೋಡಿಕೊಂಡು ಅಫೋರ್ಡೇಬಲ್ ಇದೆಯಾ ಮುಂದುವರಿಯಿರಿ, ಇಲ್ಲ ಅಂದರೆ ದಯವಿಟ್ಟು ಮುಂದುವರಿಬೇಡಿ. ಸೊ ಈ ಒಂದು ವಿಡಿಯೋದ ಮೂಲಕ ಪಾಲಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳ ಭವಿಷ್ಯ ನಿಮಗೆ ಇಂಪಾರ್ಟೆಂಟು, ಅದು ನನಗೆ ಅರ್ಥ ಆಗುತ್ತೆ. ಆದರೆ ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ನೋಡಿಕೊಂಡು, ಫೈನಾನ್ಷಿಯಲ್ ಎಬಿಲಿಟಿಯನ್ನು ನೋಡಿಕೊಂಡು ನನ್ನ ರಿಕ್ವೆಸ್ಟ್ ಇಷ್ಟೇ, ಪಾಲಕರಲ್ಲಿ ಪ್ಲೀಸ್ ಥಿಂಕ್ ಪ್ರಾಕ್ಟಿಕಲಿ, ನಾಟ್ ಎಮೋಷ್ನಲಿ. ಎಮೋಷ್ನಲ್ ಆಗಿ ಏನೂ ಡಿಸಿಷನ್ನ ತೊಗೊಳ್ಬೇಡಿ, ಪ್ರಾಕ್ಟಿಕಲ್ ಆಗಿ ಡಿಸಿಷನನ್ನು ತಗೊಳ್ಳಿ. ಇದು ಯಾಕೆ ಹೇಳ್ತೀನಿ ಅಂತಂದರೆ, ಪ್ರತಿ ವರ್ಷ ನನಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಕಾಲ್ಸ್ಗಳು ಬರ್ತದೆ. ಈಗ ಮೊನ್ನೆ ಒಂದು ಕಾಲ್ ಬಂತು ನನಗೆ ರಾಯಚೂರಿಂದ. ಒಬ್ಬ ಪಾಲಕರು ನನಗೆ ಕಾಲ್ ಮಾಡ್ತಾರೆ, ಸರ್ ನನ್ನ ಮಗನ ರ್ಯಾಂಕ್ ಕಡಿಮೆ ಬಂದಿದೆ, ಒಂದು ವರ್ಷ ಆಲ್ರೆಡಿ ಲಾಂಗ್ ಟರ್ಮನ್ನು ತೊಗೊಂಡಿದ್ದಾನೆ, ಇನ್ನೊಂದು ವರ್ಷ ಅವನಿಗೆ ಕಳಿಸೋದಕ್ಕೆ ನನಗೆ ಮನಸ್ಸಿಲ್ಲ. ಅವನಿಗೇನೋ ಮನಸ್ಸು ಬರ್ತಾ ಇರ್ಬೋದು, ಬಟ್ ನನಗೆ ಮನಸ್ಸಿಲ್ಲ. ಮುಂದಿನ ವರ್ಷ ಏನಾಗ್ತದೋ ಅನ್ನೋ ಒಂದು ನೆಗೆಟಿವಿಟಿ ಇದೆ. ಆ ಕಾರಣಕ್ಕೆ ಈ ವರ್ಷ ನನ್ನೊಂದು ಸೈಟ್ ಇದೆ ಸರ್, ಆ ಸೈಟನ್ನು ಮಾರಿಯಾದರೂ ಪರವಾಗಿಲ್ಲ, ನನ್ನ ಮಗನನ್ನು MBBS ಮಾಡಬೇಕು ಅಂತ ಇದೆ, ಆ ಕಾರಣಕ್ಕೆ ನಾನು MBBS ಮಾಡಿಸೋನೆ ಅಂದರು. ಇದೇ ರೀತಿ ಭಾಳಷ್ಟು ಕಾಲ್ಸ್ಗಳು ಬರ್ತಾ ಇರ್ತದೆ. ಮೊನ್ನೆ ಮತ್ತೊಬ್ಬ ಪಾಲಕರು, ಅಂದರೆ ಒಂದು ಲೇಡಿ ಕಾಲ್ ಮಾಡಿದರು. ಅವ್ರು ಹೇಳ್ತಾರೆ, ಸರ್ ನಾನು ಸಿಂಗಲ್ ಪೇರೆಂಟು, ಅಂದರೆ ನನ್ನ ಗಂಡ ತೀರ್ಕೊಂಡಿದ್ದಾನೆ, ಸೊ ಅದು ನನ್ನ ಮಗನನ್ನು MBBS ಮಾಡಿಸ್ಬೇಕು ಅನ್ನೋ ಭಾಳ ಕನಸಿದೆ ನನಗೆ. ಬಟ್ ಇನ್ನೊಂದು ವರ್ಷ ಓದೋದಕ್ಕೆ ಮಗ ರೆಡಿ ಇದ್ದರೂ ಕೂಡ ನಾನು ರೆಡಿ ಇಲ್ಲ. ಆ ಕಾರಣಕ್ಕೆ ನನ್ನ 2 ಎಕರೆ ಹೊಲವನ್ನಾದರೂ ಮಾರಿ ನಾನು ಮಾಡಲೇಬೇಕಂತ ಅಂದ್ಕೊಂಡಿದ್ರೆ ಅದಕ್ಕೆ ನಿಮ್ಮ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತಂದರು. ಇಂಥ ಸಾಕಷ್ಟು ಎಕ್ಸಾಂಪಲ್ಗಳನ್ನು ಡೇ ಟು ಡೇ ನಾನು ಕೇಳ್ತಿರ್ತೀನಿ, ನೋಡ್ತಿರ್ತೀನಿ. ಫೈನ್, ನಿಮ್ಮ ದುಡ್ಡು, ನಿಮ್ಮ ಆಸ್ತಿ, ನಿಮ್ಮ ಜಮೀನು ನೀವು ಮಾರಿ ದುಡ್ಡನ್ನು ಕೊಟ್ಟು ನೀವು ಅಡ್ಮಿಷನ್ ಮಾಡಿದರೆ ನನಗೇನೂ ಪ್ರಾಬ್ಲಮ್ ಇಲ್ಲ. ನಾನು ಕೊಡ್ತಾ ಇದ್ದೀನಿ ದುಡ್ಡ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು, ನೀವು ಎಮೋಷ್ನಲಿ ನೀವು ಡಿಸಿಷನನ್ನು ತೊಗೊಳ್ತಾ ಇದ್ದೀರಿ. ದಯವಿಟ್ಟು ಪಾಲಕರಲ್ಲಿ ವಿನಂತಿ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಪ್ರಾಕ್ಟಿಕಲಿ ನಾ ಏನು ಥಿಂಕ್ ಮಾಡಬೇಕಾಗಾದ್ರೆ, ಪ್ರಾಕ್ಟಿಕಲಿ ನೀವೇನು ಥಿಂಕ್ ಮಾಡಬೇಕು ಅಂತ ಅಂದರೆ, ಈಗ ನಾನು ಹೇಳ್ತಾ ಇರೋದು, ಸೊ ನೀವು ಈ 1 ವರ್ಷದ ಚಿಂತೆ ಮಾಡಬೇಡಿ, ಈ 1 ವರ್ಷದಷ್ಟೇ ಥಿಂಕ್ ಮಾಡಬೇಡಿ, ಮುಂದಿನ 5 ವರ್ಷದ್ದು ಥಿಂಕ್ ಮಾಡಿ. ಈಗ ಈ ವರ್ಷ ನಾನು 12 ಲಕ್ಷ ಕೊಟ್ಬಿಡ್ತೀನಿ. ಓಕೆ, 12 ಲಕ್ಷ ಕೊಟ್ಬಿಡ್ತೀನಿ. ಸೊ ಇಂಟು 4.5 ಇಯರ್ಸ್, 12 ಲಕ್ಷದ ಕಾಲೇಜ್ ಅಂದರೂ ಕೂಡ ಎಕ್ಸ್ಟ್ರಾ ಫೀಸ್ ಹಾಸ್ಟೆಲ್ ಎಲ್ಲ ಸೇರಿ 15ರಿಂದ 16 ಲಕ್ಷ ರೂಪಾಯಿ ನೀವು ರೆಡಿ ಇಟ್ಕೊಂಡೇ ಮುಂದೆ ಹೋಗಬೇಕು ಅನ್ನೋದು ಗೊತ್ತಿರಲಿ. ಇದನ್ನು 1.5 ಲಕ್ಷ ಸೀಟ್ ತೊಗೊಳ್ಳೋರಲ್ಲಿ 60,000 ಸೀಟ್ ತೊಗೊಳ್ಳೋದ್ರೆ ನಾನು ಹೇಳ್ತಾ ಇಲ್ಲ. ಓಕೆ, ನೀವು ಅಷ್ಟು ಫೈನಾನ್ಷಿಯಲಿ ಪುವರ್ ಇದ್ದು 1.5 ಲಕ್ಷ ಸೀಟ್ ಅಂದರೂ ಕೂಡ 4ರಿಂದ 4.5 ಲಕ್ಷ ನಿಮಗೆ ಫೀಸ್ ಬಂದೇ ಬರುತ್ತೆ. ಓಕೆ, ಸೊ ಅದನ್ನು ಕೊಡೋದಕ್ಕೂ ರೆಡಿ ಇಲ್ಲ ಅಂದರೆ ದಯವಿಟ್ಟು ಡಿಸಿಷನ್ ತೊಗೊಳ್ಳಿ ಬೇಸ್ಡ್ ಆನ್ ದ್ಯಾಟ್. ನಿಮ್ಮ ಮಕ್ಕಳು ಇನ್ನೊಂದು ಸಾರಿ ಲಾಂಗ್ ಟರ್ಮ್ ಹೋಗೋದಕ್ಕೆ ರೆಡಿ ಇದ್ದಾರಾ? ದಯವಿಟ್ಟು ಕಳಿಸ್ಕೊಡಿ. ಮಕ್ಕಳಲ್ಲೂ ಕೂಡ ವಿನಂತಿ, ಈ ಒಂದು ವಿಡಿಯೋದ ಮೂಲಕ ನೀವು ದಯವಿಟ್ಟು, ನಿಮ್ಮ ಮನೆಯ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ನಿಮ್ಮ ಮನೆಯ ಫೈನಾನ್ಷಿಯಲ್ ಎಬಿಲಿಟಿ ನಿಮಗೆ ಗೊತ್ತಿದೆ, ಅಪ್ಪ ಅಮ್ಮ ಏನು ವರ್ಕ್ ಮಾಡ್ತಾ ಇದ್ದಾರೆ ಗೊತ್ತಿದೆ. ಗೊತ್ತಿದ್ದ ಮೇಲೆ ಅದಕ್ಕೆ ತಕ್ಕ ಹಾಗೆ ಡಿಸಿಷನನ್ನು ತಗೊಳ್ಳೋದಕ್ಕೆ ಪೇರೆಂಟ್ಸಿಗೆ ಹೆಲ್ಪ್ ಮಾಡಿ. ನೀವು ಹೇಳ್ಬೋದು, ಸರ್ ನನ್ನ ಅಪ್ಪ ರಿಯಲ್ ಎಸ್ಟೇಟ್ ಇದ್ದಾರೆ, ಪ್ರತಿ ಮಂತು 5-5 ಲಕ್ಷ ರೂಪಾಯಿ ದುಡಿತಾರೆ, 12 ಲಕ್ಷ ರೂಪಾಯಿ ಕೊಡೋದಕ್ಕೆ ಅವ್ರು ರೆಡಿ ಇದ್ದಾರೆ, ನಾನು ಹೋಗೋದ್ರಲ್ಲಿ ನಿಮಗೇನು ಗಂಟು ಹೋಗ್ತದೆ ಅಂತ ನೀವು ಕೇಳ್ಬೋದು. ಹಾಗಿದ್ದಾಗ ನಾನೇ ಖುಷಿಯಿಂದ ಹೇಳ್ತೀನಿ, ಹೋಗಿ. ನಿಮ್ಮ ಅಪ್ಪ ಅಮ್ಮ ಅಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರಾ? ಅವರಿಗೋಸ್ಕರ ಈ ವಿಡಿಯೋ ಅಲ್ಲ, ಈ ವಿಡಿಯೋನ ಕ್ಲೋಸ್ ಮಾಡಿ, ಮಧ್ಯಾಹ್ನ ಆಗಿದೆ, ಊಟ ಮಾಡಿ, ಸಂಡೇ ಇದೆ, ಎಂಜಾಯ್ ಮಾಡಿ. ಈ ವಿಡಿಯೋ ಯಾರಿಗೆ? ಯಾರು ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇಲ್ಲ, ಆದರೂ ಕೂಡ ಎಮೋಷ್ನಲಿ ನನ್ನ ಮಗ, ನಾನು ಅವನು MBBS ಮಾಡಬೇಕು, ಡಾಕ್ಟರೇ ಮಾಡಬೇಕು ಅಂತ ನೀವು ಎಮೋಷ್ನಲಿ ಡಿಸಿಷನ್ ತೊಗೊಳ್ತಾ ಇದ್ದರೆ ನನ್ನ ರಿಕ್ವೆಸ್ಟು, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ನಿಮ್ಮ ಮಗ ಅಥವಾ ಮಗಳು ಇನ್ನೊಂದು ವರ್ಷ ಓದೋದಕ್ಕೆ ರೆಡಿ ಇದ್ದರೆ ದಯವಿಟ್ಟು ಅವ್ರನ್ನ ಕಳಿಸ್ಕೊಡಿ ಲಾಂಗ್ ಟರ್ಮಿಗೆ. ಓದಲಿ, ಏನಾಗೋದಿಲ್ಲ, 1 ವರ್ಷದಲ್ಲಿ ಏನೂ ಆಗೋದಿಲ್ಲ. ನಾವು ನಾರ್ತ್ ಕಡೆ ನೋಡ್ತಿರ್ತೀನಿ, 5, 6, 4, 5 ಡ್ರಾಪನ್ನು ತೊಗೊಂಡು ಗೌರ್ಮೆಂಟ್ ಕಾಲೇಜೇ ಬೇಕಂತ ಹೋಗ್ತಿರ್ತಾರೆ. ಅಂಥದ್ರಲ್ಲಿ ನಿಮಗೇನು ಭಾಳ ಲಾಸ್ ಆಗಿಬಿಡುತ್ತೆ. ಹಾಗಾದರೆ ನೀವು ಹೇಳ್ಬೋದು, ಸರ್ ನನ್ನ ಮಗಳಿದ್ದಾಳೆ, 1 ವರ್ಷ ಲಾಸ್ ಆಗಿಬಿಡ್ತು, ಮುಂದೆ ಜೀವನದಲ್ಲಿ ತೊಂದರೆ ಆಗ್ತದೆ. ಏನು ತೊಂದರೆ ಆಗ್ತದೆ? ಇದು 1 ವರ್ಷ ನನ್ನದಲ್ಲ ಅಂತ ಕುತ್ಕೊಂಡು ವಿದ್ಯಾರ್ಥಿಗಳು ಓದೋದಕ್ಕೆ ರೆಡಿ ಇದ್ದರೆ ಕಳಿಸ್ಕೊಡೋದ್ರಲ್ಲಿ ಏನಾಗಿದೆ? ಹೌದಾ? ಸೊ ನೆಗೆಟಿವ್ ಥಿಂಕ್ ಮಾಡಬೇಡಿ. ಸೊ ಸರ್ ಮುಂದಿನ ವರ್ಷನೂ ಪೇಪರ್ ಲೀಕ್ ಆದರೆ, ಮುಂದಿನ ವರ್ಷ ಏನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಮೋಡ್ ಆಗ್ತದಂತ, ಅದರಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಮಾಡದೇ ಇದ್ದರೆ, ಈ ರೀತಿ ಡೌಟ್ಗಳು ವಿದ್ಯಾರ್ಥಿಯಾಗಿ ನಿಮ್ಮಲ್ಲೂ ಕೂಡ ಇದ್ದರೆ ನಾನು ಹೇಳ್ಕೊಳ್ಳೋದಿಷ್ಟೇ, ಹೌದು ಇದೆಲ್ಲ ನೆಗೆಟಿವ್ ಆಯ್ತಲ್ವಾ, ಒಂದ್ಸಲ ಕುತ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೋಡಿ. ನೆಕ್ಸ್ಟ್ ಇಯರು ಪೇಪರು ಈ ರೀತಿ ಔಟ್ ಆಗೋದಿಲ್ಲ, ಪೇಪರ್ ಈಸಿ ಇರ್ತದೆ. ಸೊ ನಾನು ಒಳ್ಳೆ ಮಾರ್ಕ್ಸನ್ನು ತೊಗೋತೀನಿ.
ಈ ವರ್ಷ 12 ಲಕ್ಷಕ್ಕೆ ರೆಡಿ ಇದ್ದರು ಪೇರೆಂಟ್ಸ್ಗಳು. ನಾನು ಹೋಗ್ತೀನಿ, ನಾನು ಹೋದ್ಮೇಲೆ ಈ ವರ್ಷ ನಾನು ಅಂದರೆ ಕಂಪ್ಲೀಟಾಗಿ ಓದ್ಬಿಟ್ಟು ನೆಕ್ಸ್ಟ್ ಇಯರ್ 65,000 ಇರುವಂಥ ಫೀಸ್ ತೊಗೋತೀನಿ. ನೋಡಿ, ನೀವು ಒಂದು ವರ್ಷ ಈಗೇನು ವೇಸ್ಟ್ ಅಂತ ಅನ್ಕೊಳ್ತಾ ಇದ್ದೀರಲ್ವಾ, ಒಂದು ವರ್ಷ ಥಿಂಕ್ ಮಾಡಿ, 12 ಲಕ್ಷ ಇಂಟು 4.5 ವರ್ಷ ಅಥವಾ 5 ವರ್ಷ ಅಂತ ಇಟ್ಕೊಳ್ಳಿ. ಸೊ 12 ಇಲ್ಲ 60 ಲಕ್ಷ ನೀವು ಅಲ್ಲಿ ಕೊಡ್ತೀರಿ. ಅದೇ ನಿಮ್ಮ ಮಗ ಅಥವಾ ಮಗಳು ಇನ್ನೊಂದು ವರ್ಷ ಕುತ್ಕೊಂಡು ಓದ್ಬಿಟ್ಟು 1.5 ಲಕ್ಷ ಸೀಟ್ ತೊಗೋತಾನೆ ಅಂತ ಇಟ್ಕೊಳ್ಳಿ. ಇದು ಆಗಿದ್ದ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಬೆಳಗಾವಿ ಹತ್ರ ನಿಪ್ಪಾಣಿ ಹತ್ರ ಒಬ್ಬ ಸ್ಟೂಡೆಂಟು ಲಾಸ್ಟ್ ಇಯರ್ 20 ಲಕ್ಷ ತನಕ ಕೊಡೋಕೆ ರೆಡಿ ಇದ್ದರು, 12 ಲಕ್ಷ ಕೊಡೋಕೆ ರೆಡಿ ಇದ್ದರು. ನಾನು ಅವ್ರಿಗೆ ಅಷ್ಟೇ ಕೇಳ್ಕೊಂಡೆ, ನಿಮ್ಮ ಮಗಳು ಇನ್ನೊಂದ್ಸಲ ಓದೋದಕ್ಕೆ ರೆಡಿ ಇದ್ದರೆ ಖುಷಿಯಿಂದ ಕಳಿಸ್ಕೊಡಿ. ಕುತ್ಕೊಂಡು ಒಂದು ಪೇಪರ್ ಪೆನ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ, ಇವತ್ತೇ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಕ್ಯಾಲ್ಕುಲೇಟ್ ಹೇಗೆ ಮಾಡ್ತೀರಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಸೊ 12 ಲಕ್ಷ ಇಂಟು 5 ವರ್ಷ ಅಂತ ಇಟ್ಕೊಳ್ಳಿ, ಎಕ್ಸ್ಟ್ರಾ ಫೀಸ್ ಎಲ್ಲ ಸೇರಿ 60 ಲಕ್ಷ ತೊಗೋತೀರಿ ನೀವು, 60 ಲಕ್ಷ. ಓಕೆ, ಸೊ ಏನಾಗ್ತದೆ, 1 ಇಯರ್ ನೀವು 12 ಲಕ್ಷ ಕೊಡೋಕೆ ನೀವು ರೆಡಿ ಇದ್ದೀರಿ. ಓಕೆ, 1 ಇಯರ್ ನಿಮ್ಮ ಮಗ ಅಥವಾ ಮಗಳು ಲಾಂಗ್ ಟರ್ಮ್ ತೊಗೋತಾನೆ. ನೆಕ್ಸ್ಟ್ ಇಯರ್ ಏನು ಮಾಡ್ತಾನೆ, 1.5 ಲ್ಯಾಕ್ ಇರುವಂಥ ಸೀಟ್ ತೊಗೋತಾನೆ. 1.5 ಲ್ಯಾಕ್ ಇಂಟು 5 ಇಯರ್ಸ್ ಅಂತ ಇಟ್ಕೊಳ್ಳಿ. ಬೇಡ, 1.5 ಲ್ಯಾಕ್ ಅಂದರೆ ಟೋಟಲ್ ಖರ್ಚೇ ನನಗೆ 5 ಲಕ್ಷ ಬರ್ತದೆ ಅಂತ ಇಟ್ಕೊಳ್ಳಿ. 1.5 ಲ್ಯಾಕ್ ಸೀಟು. ಓಕೆ, ಸೊ 5 ಲಕ್ಷ ಇಂಟು 5 ವರ್ಷ. ಓಕೆ, ಸೊ 25 ಲ್ಯಾಕ್ ಆಯಿತು. 25 ಲ್ಯಾಕ್ ಆಯಿತು ಅಂದರೆ ನಿಮ್ಮ ಮಗ ಅಥವಾ ಮಗಳು ಒಂದು ವರ್ಷದಲ್ಲಿ ಎಷ್ಟು ಸೇವ್ ಮಾಡಿದ್ರು, 60 ಲ್ಯಾಕ್ ಮೈನಸ್ 25 ಮಾಡಿ. ಸೊ 60 ಮೈನಸ್ 25 ಮಾಡ್ತೀರಿ, ಹೌದಾ? ಅಂದರೆ ಉಳಿದಿದ್ದೆಷ್ಟು, 35 ಲಕ್ಷ. ನೀವೇ ಜಸ್ಟ್ ಇಮ್ಯಾಜಿನ್, ನಿಮ್ಮ ಮಗ ಅಥವಾ ಮಗಳು ಮುಂದೆ ಹೋಗಿ, ಓಕೆ, ಇನ್ನೂ 1 ವರ್ಷ ಅಂದರೆ ಮುಂದೆ ಜಾಬ್ ಮಾಡುವಂಥ ಸಮಯದಲ್ಲಿ 1 ವರ್ಷಕ್ಕೆ 35 ಲಕ್ಷನಾದರೂ ದುಡಿಯೋದಕ್ಕಾಗ್ತದಾ? ಖರ್ಚೆಲ್ಲ ಕಳೆದ್ಬಿಟ್ಟು ನೆಟ್ ಪ್ರಾಫಿಟ್ ಇದು 35 ಲಕ್ಷ ಆಗ್ತದಾ? ಇಲ್ಲ ಅಲ್ವಾ? ಖುಷಿಯಿಂದ ಕಳಿಸ್ಕೊಡಿ ನಿಮ್ಮ ಮಗಳಿಗೆ. ಲಾಂಗ್ ಟರ್ಮ್ ಮಾಡ್ತಾಳಂತ, ನಿಮ್ಮ ಮಗ ಲಾಂಗ್ ಟರ್ಮ್ ಮಾಡ್ತಾನಂತ ಖುಷಿಯಿಂದ ಕಳಿಸ್ಕೊಡಿ. ಸೊ ಈ ವರ್ಷ 12 ಲಕ್ಷವನ್ನು ಕಷ್ಟಪಟ್ಟು ಕೊಡೋದಕ್ಕಿಂತ, ಎಲ್ಲೋ ಇರುವಂಥ ಸೈಟನ್ನು ಮಾರಿ, ಜಮೀನನ್ನು ಮಾರಿ ಕೊಡೋದಕ್ಕಿಂತ ನಿಮ್ಮ ಮಗ ಮಗಳಿಗೆ ಇನ್ನೊಂದು ವರ್ಷ ಕೊಡಿ ಟೈಮನ್ನು. ನೀವು ಹೇಳ್ಬೋದು, ಇಲ್ಲ ಸರ್ ನಾನೇನು 1 ವರ್ಷ ಅವಕಾಶ ಕೊಟ್ಬಿಡ್ತೀನಿ, ಅವನು ಚೆನ್ನಾಗಿ ಮಾಡಿದೆ ಮುಂದಿನ ವರ್ಷವೂ 12 ಲಕ್ಷಕ್ಕೇ ಬಂದರೆ ಆವಾಗ ನೀವೇನು ಹೇಳ್ತಾ ಇದ್ದಿರಲ್ಲ, ರಾಂಗ್ ಆಯ್ತಲ್ವಾ? ಹೌದು, ರಾಂಗ್ ಆಯಿತು. ಅದಕ್ಕೆ ಕ್ಷಮೆನೂ ಕೂಡ ನಾನೇ ಕೇಳ್ತೀನಿ, ಚಿಂತೆ ಮಾಡಬೇಡಿ. ಅದು ನಾನು ಹೇಳೋದು, ಯಾವಾಗ ನಿಮ್ಮ ಮಗ ಅಥವಾ ಮಗಳಿಗೂ ಕೂಡ ಅನಿಸ್ತಾ ಇದೆ, ನನ್ನ ಹತ್ರ ಎಬಿಲಿಟಿ ಇದೆ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ಏನೋ ಈ ವರ್ಷ ಕೆಟ್ಟ ಕನಸಾಗ್ಬಿಡ್ತು, ಅದನ್ನು ಮರೆತು ಇನ್ನೂ 1 ವರ್ಷ ಹಾರ್ಡ್ ವರ್ಕ್ ಮಾಡ್ತೀನಿ ಅಪ್ಪ ಅಂತ ನಿಮ್ಮ ಹತ್ರ ಬಂದು ಕೇಳಿದಾಗ, ನಿಮ್ಮ ಮಕ್ಕಳಿಗೆ ಇನ್ನೂ 1 ವರ್ಷ ಟೈಮನ್ನು ನೀವು ಕೊಡಲಿಲ್ಲ ಅಂದರೆ ಮುಂದೆ ಜೀವನದಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರಲ್ವ? ಅವರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥ BAMS ಅನ್ನು ಕೊಡಿಸ್ತೀರಿ, BDS ಅನ್ನು ಕೊಡಿಸ್ತೀರಿ. ಹಾಗಾದಾಗ ನಿಮ್ಮ ಮಕ್ಕಳು ಮುಂದೆ ಹೋಗಿ ಕಷ್ಟಪಡ್ತಾರೆ, ಮುಂದೆ ಹೋಗಿ ಪಶ್ಚಾತ್ತಾಪ ಪಡೋದಕ್ಕಿಂತ ಇದು 1 ವರ್ಷ ಕಳಿಸಿ. ಪ್ರಾಕ್ಟಿಕಲಿ ಥಿಂಕ್ ಮಾಡಿ, ಎಮೋಷ್ನಲಿ ಅಲ್ಲ. ವಿದ್ಯಾರ್ಥಿಗಳು ಎಮೋಷ್ನಲಿ ಥಿಂಕ್ ಮಾಡಬೇಡಿ ಪಾಲಕರೇ, ಎಸ್ಪೆಷಲಿ ಪಾಲಕರಿಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ಕೇಳ್ಕೊಳ್ತಾ ಇರೋದು, ನಿಮ್ಮ ಮಕ್ಕಳು ನೀವು ಎಷ್ಟೋ ಕಷ್ಟಪಟ್ಟು, ಈಗ ನಿಮಗೆ 12 ಲಕ್ಷ ಎಬಿಲಿಟಿ ಇದೆ, ಫೈನ್, 20 ಲಕ್ಷ ಸೀಟ್ ಸಿಗ್ತಾ ಇದೆ, 12 ಲಕ್ಷ ಸಿಗ್ತಾ ಇಲ್ಲ, ನಿಮ್ಮ ಕೆಪಾಸಿಟಿ 12 ಲಕ್ಷ ತನಕ ಇದೆ. ನೀವೇನು ಮಾಡ್ತೀರಿ, 20 ಲಕ್ಷ ಅಥವಾ 22 ಲಕ್ಷ ಹೆಂಗಾದರೂ ಹೊಂದಿಸಿ ಕೊಟ್ಟು ಬಿಡೋಣ ಸರ ಅಂಥೇಳಿ. ಹೌದು, ಕೊಡಿ, ಬೇಡ ಅನ್ನೋದಿಲ್ಲ. ಆದರೆ ನಿಮ್ಮ ಮಗ ಅಥವಾ ಮಗಳು ಇನ್ನೊಂದು ಸಾರಿ ವರ್ಷಕ್ಕೆ ಓದೋದಕ್ಕೆ ರೆಡಿ ಇದ್ದರೆ ಕಳಿಸ್ಕೊಡಿ. ಪ್ಲಸ್ ಅವ್ರು ರೆಡಿ ಇಲ್ಲ ಅಂದರೂ ಇನ್ನೊಂದು ಥಿಂಕ್ ಮಾಡಿ. ನೀವೇನೋ 12 ಲಕ್ಷ ಪ್ರತಿ 60 ಲಕ್ಷ ಥಿಂಕ್ ಮಾಡ್ತೀರಿ, ನಿಮ್ಮ ಸ್ಯಾಲ್ರಿ ಇನ್ನೂ 5 ವರ್ಷ ನೀವು 60 ಲಕ್ಷಕ್ಕೆ ರೆಡಿ ಇದ್ದೀರಾ, ಇನ್ನು 5 ವರ್ಷದ ಬಜೆಟ್ 60 ಲಕ್ಷ, ಹಾಸ್ಟೆಲ್ ಎಲ್ಲ ಸೇರಿದ್ರೆ 75 ಲಕ್ಷ, ರೆಡಿ ಇದ್ದೀರಾ? ರೆಡಿ ಇಲ್ಲ ಅಲ್ವಾ? ರೆಡಿ ಇಲ್ಲ ಅಂದರೆ ನಿಮ್ಮ ಮಗಳನ್ನು ಅಥವಾ ಮಕ್ಕಳನ್ನು 1 ವರ್ಷ ಲಾಂಗ್ ಟರ್ಮಿಗೆ ರೆಡಿ ಇಲ್ಲ ಅಂದರೂ ಕುಂಡಿಸ್ಕೊಂಡು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ, ಇಲ್ಲಪ್ಪ ನನ್ನ ಫೈನಾನ್ಷಿಯಲ್ ಎಬಿಲಿಟಿ ಇಷ್ಟಿದೆ. ಅಥವಾ ಮಕ್ಕಳು ದೊಡ್ಡವರಾಗಿದ್ದರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪಾಲಕರ ಸ್ಥಿತಿ ಏನಿದೆ ಅಂಥೇಳಿ. ನನ್ನ ಫೈನಾನ್ಷಿಯಲ್ ಎಬಿಲಿಟಿ ಇಷ್ಟೇ ಇದೆ, ನೀನು BAMS BDS ಮಾಡು, ಮೆಡಿಕಲ್ಲೇ ಮಾಡಬೇಕಂದ್ರೆ, ಇಲ್ಲ ಇಂಜಿನಿಯರಿಂಗ್ ಹೋಗು, ಇಲ್ಲ ಅಟ್ಲೀಸ್ಟ್ ನಾರ್ಮಲ್ BSc ಮಾಡಿ MSc ಮಾಡಿ ಒಳ್ಳೆಯ ಲೆಕ್ಚರ್ ಆಗ್ತೀಯೋ ಅಥವಾ ಇಂಡಸ್ಟ್ರಿ ಹೋಗ್ತೀವಿ, ಹೋಗು. ಸೊ ಒಳ್ಳೆಯ ಜೀವನದಲ್ಲಿ ಆಗ್ತದೆ, ದಯವಿಟ್ಟು ನನಗೆ ಇಷ್ಟ ಆಗೋದಿಲ್ಲಪ್ಪ ಅಂತ ಹೇಳಿ ನೋಡಿ, ನಿಮ್ಮ ಮಕ್ಕಳು ಅರ್ಥ ಮಾಡ್ಕೋತಾರೆ. ಅದನ್ನು ಬಿಟ್ಟು ಕಷ್ಟ ಆದರೂ ಸರ್ ಪರವಾಗಿಲ್ಲ, ನಾನು ಸಾಲ ಸೋಲ ಮಾಡಿ ಆದರೂ ಕೂಡ ಪರವಾಗಿಲ್ಲ, ನಾನು 12 ಲಕ್ಷದೇ ಸೀಟ್ ಕೊಡಿಸ್ತೀನಿ. ನಿಮಗೆ ಎಬಿಲಿಟಿ ಇದೆಯಾ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ, ನಿಮ್ಮ ಸ್ಯಾಲ್ರಿ ಗೌರ್ಮೆಂಟ್ ಜಾಬ್ ಇದೆಯಾ, ಸ್ಯಾಲ್ರಿ ಫಿಕ್ಸ್ ಇದೆಯಾ, ಸೊ ಇನ್ಕ್ರೀಸ್ ಆಗುತ್ತಾ, ಎಲ್ಲ ಥಿಂಕ್ ಮಾಡಿ. 5 ವರ್ಷ ಥಿಂಕ್ ಮಾಡಿ, ಮುಂದಿನ 5 ವರ್ಷ ಥಿಂಕ್ ಮಾಡಿ, ಈ 1 ವರ್ಷ ಥಿಂಕ್ ಮಾಡಬೇಡಿ. ಇದು 1 ವರ್ಷ ಹೇಗೋ ಮಾಡಿ ನಿಮ್ಮ ಫ್ರೆಂಡು, ನಿಮ್ಮ ರಿಲೇಷನ್ನು ಕೊಟ್ಬಿಡ್ತಾರೆ ನಿಮಗೆ 20 ಲಕ್ಷ. 20 ಲಕ್ಷ ಕಳಿಸೋ, ನಾ ಕೊಡ್ತೀನಿ ಅಂತ ಹೇಳ್ತಾರೆ, ಕೊಡ್ಬೋದು. ಪ್ರತಿ ವರ್ಷ ಅವ್ರು ಕೊಡ್ತಾರಾ? ಪ್ರತಿ ವರ್ಷ ಕೊಟ್ಟರು ಕೂಡ, ಅಥವಾ ಬ್ಯಾಂಕಿಂದ ಲೋನ್ ಮಾಡಿದ್ರು ಕೂಡ, ಸೊ ಅದನ್ನು ಲೋನನ್ನು ತೀರಿಸೋದು ಈಸಿ ಇಲ್ಲ ಅಲ್ವಾ? ಇವತ್ತಿನ ಜಮಾನದಲ್ಲಿ ಓಪನ್ ಆಗಿ ಹೇಳ್ತೀನಿ ನಾನು, 12 ಲಕ್ಷ 20 ಲಕ್ಷ 30 ಲಕ್ಷ ಕೊಟ್ಟು MBBS ಮಾಡಿಸೋದ್ರಲ್ಲಿ ಅದು ವರ್ತ್ ಇಲ್ಲ. ನೀವು ಡಾಕ್ಟರೇ ಆಗಿದ್ದರೂ ಕೂಡ ನೀವು ಕೂತ್ಕೊಂಡು ಯೋಚನೆ ಮಾಡಿ, ನಿಮಗೆ ಗೊತ್ತಿದೆ 12 ಲಕ್ಷ 20 ಲಕ್ಷ 30 ಲಕ್ಷ ಕೊಟ್ಟು ನಾನು ಇವತ್ತು MBBS ಮಾಡಿಸ್ತೀನಿ ಅಂದರೆ ಅದು ವರ್ತ್ ಇದೆಯಾ? ಯಾಕಂದ್ರೆ ಬರೀ MBBS ಸಾಕಾಗೋದಿಲ್ಲ, ಮುಂದೆ MD ಮಾಡಬೇಕು, ಸ್ಪೆಷಲೈಸೇಷನ್ ಮಾಡಬೇಕು. ವರ್ತ್ ಇದೆಯಾ? ನಾವು ಮಾರ್ಕೆಟಿಗೆ ಹೋಗ್ತೀವಿ, ಯಾವುದೋ ಒಂದು ಐಟಮನ್ನು ತೊಗೊಂಡು ಬರ್ತೀವಿ, ಐಟಮ್ ತೊಗೊಳ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ವೆದರ್ ನಾವು ಕೊಡುವಂತಹ ದುಡ್ಡಿಗೆ ಇದು ವರ್ತ್ ಇದೆಯಾ? ಹೌದಾ?
ಹೇಳ್ತಿರಲ್ವ, ಯೋಚನೆ ಮಾಡ್ತಿರಲ್ವ, ಅದನ್ನೇ ಇಲ್ಲೂ ಕೂಡ ಯೋಚನೆ ಮಾಡಿ. ನಿಮ್ಮ ಮಗಳನ್ನ ಡಾಕ್ಟರ್ ಅಂತ ಮಾಡಿಬಿಟ್ರೆ ಜೀವನ ಏನು ಒಂದೇ ಸಲ ಉದ್ಧಾರ ಆಗೋದಿಲ್ಲ. ಡಾಕ್ಟರ್ ಆದವ್ರಿಗೆ ಗೊತ್ತಿದೆ ಅವ್ರ ತ್ರಾಸ ಏನಂತೇಳಿ. ಹೌದಾ? ಒಳ್ಳೆಯ ಡಾಕ್ಟರ್ ಆಗಬೇಕು, ಒಳ್ಳೆಯ ಜಾಬ್ ಸಿಗಬೇಕು, ಒಳ್ಳೆಯ ಹಾಸ್ಪಿಟಲ್ ವರ್ಕ್ ಮಾಡಬೇಕು, ಇಲ್ಲ ನಾನೇ ಸ್ವಂತ ಕ್ಲಿನಿಕ್ ತೆಗೆದ್ರೆ ಸೊ ಆ ಕ್ಲಿನಿಕಲ್ಲಿ ಒಳ್ಳೆಯ ಪೇಷಂಟ್ಸ್ಗಳು ಬರಬೇಕು. ಹೌದಾ? ಸೊ ಹಾಗಂತೇಳಿ MBBS ಮಾಡುವಂಥ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ನಾನು ಕಡಿಮೆ ಮಾಡ್ತಾ ಇಲ್ಲ. ಡೆಫಿನೆಟ್ಲಿ ಮಾಡಿ, ಒಳ್ಳೆಯದಿದೆ, ನೀವು ಒಳ್ಳೆಯವರಾಗಿರಬೇಕು, ಸೊ ದ್ಯಾಟ್ ನಿಮಗೂ ಒಳ್ಳೆಯದಾಗ್ತದೆ. ಆದರೆ ನಾನು ಇವತ್ತಿನ ವಿಷಯವನ್ನು ಹೇಳ್ತಾ ಇರುವಂಥದ್ದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಮೋಷ್ನಲಿ ಡಿಸಿಷನನ್ನು ತೊಗೋಬೇಡಿ, ಪ್ರಾಕ್ಟಿಕಲಿ ಡಿಸಿಷನ್ ತೊಗೊಳ್ಳಿ. ಇದು 1 ವರ್ಷದ ಮಾತಲ್ಲ. ಈ ವರ್ಷ ಎಷ್ಟು ಕಟ್ತೀನಿ, 20 ಲಕ್ಷನೋ 12 ಲಕ್ಷನೋ, ಇನ್ನು 5 ವರ್ಷ ಆದಮೇಲೆ ಎಷ್ಟು ಆಗ್ತದೆ ಅಷ್ಟು ನನ್ನ ಹತ್ರ ಇನ್ನು 5 ವರ್ಷದಲ್ಲಿ ನನ್ನ ಬಿಸ್ನೆಸ್ಸು ಅಥವಾ ನನ್ನ ಕೆಲಸವು ಅಷ್ಟು ದುಡಿಮೆಯನ್ನು ತಂದು ಕೊಡ್ತದ. ಅದನ್ನು ಪಾಲಕರಷ್ಟೇ ಅಲ್ಲ, ಮಕ್ಕಳು ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಈಗ ಎಕ್ಸ್ಟ್ರಾ ಫೀಸ್ ಬಗ್ಗೆ ಮಾತಾಡೋಣಂತೆ. ರೈಟ್? ನೋಡಿ, ಗೌರ್ಮೆಂಟ್ ಕಾಲೇಜಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ನಾನು ಗೌರ್ಮೆಂಟ್ ಕಾಲೇಜ್ ತೋರಿಸ್ತಾ ಹೋಗ್ಬಿಡ್ತೀನಿ. ಗೌರ್ಮೆಂಟ್ ಕಾಲೇಜ್ ನೋಡಿ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸು ಓನ್ಲಿ ಸೊ ಇಲ್ಲಿ ಎಕ್ಸ್ಟ್ರಾ ಫೀಸ್ ನೋಡಿ, ನಿಮಗೆ ಇಲ್ಲಿ 10,950 ರೂಪೀಸ್ ತೊಗೋತಾರೆ. ನೀವು 65,000 ತುಂಬಿದ್ರು ಕೂಡ ಇದೇನು ಪ್ಯೂರ್ ಗೌರ್ಮೆಂಟ್ ಇದ್ದರೆ 65,000 ಪ್ಲಸ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಪ್ರೈವೇಟ್ ಇದ್ದರೆ 1.5 ಲ್ಯಾಕ್ ನಿಮ್ಮ ಹತ್ರ ಇದೆ ಅಂದರೆ 1.5 ಲ್ಯಾಕ್ KA ಫೀಸ್ ಪೇಮೆಂಟ್ ಮಾಡ್ತೀರಿ. KA ಫೀಸ್ ಪೇಮೆಂಟ್ ಮಾಡಿದ ಮೇಲೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಮುಂದೆ ಪ್ರೈವೇಟ್ ಕಾಲೇಜ್ ಸ್ಟಾರ್ಟ್ ಆದಮೇಲೆ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿ, ಬೆಂಗಳೂರು ಮೆಡಿಕಲ್ ಕಾಲೇಜು 49,500 ರೂಪೀಸ್ ಹಾಸ್ಟೆಲ್ ಫೀಸ್ ಇದೆ. ಸೊ ಇನ್ಕ್ಲೂಡಿಂಗ್ ಮೆಸ್ ಇಲ್ಲ, ಇನ್ಕ್ಲೂಡಿಂಗ್ ಮೆಸ್ ಇರಬೇಕಿದು, ಫೈನ್. ಸೊ ಸ್ವಲ್ಪ ಹೆಚ್ಚು ಕಡಿಮೆ. ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಇದನ್ನು ನೀವು ನೋಡ್ಕೊಳ್ಬೋದು. ಇದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಗೌರ್ಮೆಂಟ್ ಕಾಲೇಜಲ್ಲಿ ಫೀಸೇ 65,000 ತುಂಬಿರ್ತೀರಿ. ಸೊ ಅದು ಮಿನಿಮಮ್ ಫೀಸು, ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋತೀರಿ, ಗೊತ್ತಿರಲಿ. ನೆಕ್ಸ್ಟ್ ಪ್ರೈವೇಟ್ ಕಾಲೇಜ್ ಬರೋಣಂತೆ. ಪ್ರೈವೇಟ್ ಕಾಲೇಜಲ್ಲಿ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ, ಒಂದೆರಡು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. MS ರಾಮಯ್ಯದಲ್ಲಿ ನೋಡಿ 58,000 ಎಕ್ಸ್ಟ್ರಾ ಫೀಸ್ ತೊಗೋತಾರೆ, ಪ್ರತಿ ವರ್ಷ ತೊಗೋತಾರೆ. ಓಕೆ, ಕೆಲವೊಂದು ಕಾಲೇಜಲ್ಲಿ ಮಾತ್ರ ಫಸ್ಟ್ ಇಯರ್ ತೊಗೋತಾರೆ, ಇಲ್ಲ ಅಂದರೆ ಎಲ್ಲ ಕಾಲೇಜಲ್ಲಿ ಆಲ್ಮೋಸ್ಟ್ ಪ್ರತಿ ವರ್ಷ ತೊಗೊಳ್ಳೋಂಥದ್ದು. ದೆನ್ 85K ಸಿಂಗಲ್ ಶೇರಿಂಗ್ ಇದೆ, 57K ಡಬಲ್ ಶೇರಿಂಗ್ ಇದೆ, ಮೆಸ್ ಚಾರ್ಜ್ ಎಕ್ಸ್ಟ್ರಾ ಇದೆ MS ರಾಮಯ್ಯದಲ್ಲಿ, ಫೈನ್. ಕೆಂಪೇಗೌಡದಲ್ಲಿ 76,000 ಎಕ್ಸ್ಟ್ರಾ ಫೀಸ್ ತೊಗೋತಾರೆ. ಇದು ನಾನು ಲಾಸ್ಟ್ ಇಯರ್ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಲ್ಲಿ ತೊಗೊಂಡಿರುವಂಥ ಡೀಟೇಲ್ಸು. 1,40,000 ಇನ್ಕ್ಲೂಡಿಂಗ್ ಫುಡ್ 3 ಶೇರಿಂಗ್ ಫೀಸ್ ಇದೆ ಹಾಸ್ಟೆಲ್ದು. ವೈದ್ಯದಲ್ಲಿ 1.25 ಲ್ಯಾಕ್ ಇದೆ ಎಕ್ಸ್ಟ್ರಾ ಫೀಸ್ ಪ್ರತಿ ವರ್ಷ ತೊಗೊಳ್ಳೋಂಥದ್ದು. ಓಕೆ, ಸೊ ನನಗೆ ಬಂದಿರುವಂಥ ಇನ್ಫಾರ್ಮೇಷನ್, ಮೇ ಬಿ ಪ್ರತಿ ವರ್ಷ ತೊಗೊಳ್ಳಿಲ್ಲ ಅಂದರೆ ಅಟ್ಲೀಸ್ಟ್ ಫಸ್ಟ್ ಇಯರ್ ಅಂತೂ ಇಷ್ಟು ಇರ್ತದೆ ಅಂತ ಗೊತ್ತಿರಲಿ. 2 ಲ್ಯಾಕ್ ಪರ್ ಇಯರ್ ನಿಮ್ಮದು ವೈದ್ಯದಲ್ಲಿ ಹಾಸ್ಟೆಲ್ ಫೀಸ್ ಇದೆ ವಿತ್ ಮೆಸ್ಸು. ನೀವೇ ಯೋಚನೆ ಮಾಡಿ, ಇದು 1.5 ಲ್ಯಾಕ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈವನ್ 12 ಲಕ್ಷ ಸೀಟ್ ಇದೆ ನಿಮಗೆ, 12 ಲಕ್ಷಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. 12 ಲಕ್ಷಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಿಲ್ವಾ? ಸೊ 12 ಲಕ್ಷಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟಾಯ್ತು ಈಗ? 12 ಲಕ್ಷ ಪ್ಲಸ್ 2 ಲಕ್ಷ 14 ಆಯಿತು, ಪ್ಲಸ್ 1.25 ಲ್ಯಾಕು 15,20,000 ಆಯಿತು. ಇಲ್ಲೇ ನಿಮ್ಗೆ ಎಕ್ಸ್ಟ್ರಾ ಚಾರ್ಜು ಅವೆಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ. ಹೌದಾ? ಯೋಚನೆ ಮಾಡಿ, 15 ಲಕ್ಷ ಪರ್ ಇಯರ್ ಕೊಡೋಷ್ಟು ಎಬಿಲಿಟಿ ಇದೆಯಾ ನಿಮಗೆ ಫೈನಾನ್ಷಿಯಲಿ? ಪ್ಲಸ್ ಇಂಟು 5 ಇಯರ್ಸ್ 4.5 ಇಯರ್ಸ್ ಅಟ್ಲೀಸ್ಟ್ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ನೆಕ್ಸ್ಟು SDM ಅಲ್ಲಿ 67,000 ಎಕ್ಸ್ಟ್ರಾ ಫೀಸು, 1.32 ಲ್ಯಾಕ್ ನಿಮಗೆ ಕಾಲೇಜಲ್ಲಿ ಫೀಸನ್ನು ತಗೋತಾರೆ. ಇದು ಫಾರ್ ಎಕ್ಸಾಂಪಲ್ SDM ಅಲ್ಲಿ 21,75,000 KA ಫೀಸೇ ಇದೆ ಈ ವರ್ಷ, ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಪ್ಲಸ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಎಷ್ಟಾಯಿತು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಹೌದಾ? ನೆಕ್ಸ್ಟ್ ನೋಡಿ, JJM ಮೈಸೂರಲ್ಲಿ 1.3 ಲ್ಯಾಕ್ ಫಸ್ಟ್ ಇಯರ್ ಮಾತ್ರ ತೊಗೊಳ್ಳೋವಂಥದ್ದು. ಸೆಕೆಂಡ್ ಇಯರಿಂದ 30,000 ಅಷ್ಟೇ ತೊಗೋತಾರೆ. ಅದಾದಮೇಲೆ 1,06,000 ಏನಿದೆ 3 ಶೇರಿಂಗ್ ರೂಮ್ ಸಿಗುತ್ತೆ ನಿಮಗೆ. ಹೌದಾ? ಸೊ ಅದಾದಮೇಲೆ ಫಾದರ್ ಮುಲ್ಲರ್ಲಿ 80,000 ಎಕ್ಸ್ಟ್ರಾ, 1.2 ಲ್ಯಾಕ್ ಹಾಸ್ಟೆಲ್ ಫೀಸನ್ನು ತೊಗೊಳ್ಳೋವಂಥದ್ದು. ಇನ್ನು KS ಹೆಗಡೆಯಲ್ಲಿ 97,500 ಎಕ್ಸ್ಟ್ರಾ ಫೀಸು, 1.1 ಲ್ಯಾಕ್ ಹಾಸ್ಟೆಲು. BGS ಅಲ್ಲಿ 70,000 ಎಕ್ಸ್ಟ್ರಾ ಫೀಸು, 1.4 ಲ್ಯಾಕ್ ಹಾಸ್ಟೆಲು. AJಯಲ್ಲಿ 95,000 ಎಕ್ಸ್ಟ್ರಾ ಫೀಸು, 1.5 ಲ್ಯಾಕ್ ಪ್ಲಸ್ 25,000 ಡಿಪಾಸಿಟ್ ತೊಗೋತಾರೆ, ವಾಪಸ್ ಕೊಡ್ತಾರೆ. ಸೊ 50K ಎವ್ರಿ ಇಯರ್. ಶಾಮ್ನೂರಲ್ಲಿ ನೋಡಿ 3 ಶೇರಿಂಗ್ ಇದ್ದರೆ 45,000, 2 ಶೇರಿಂಗ್ ಇದ್ದರೆ 90,000, 2 ಶೇರಿಂಗ್ ವಿದೌಟ್ AC ಇದ್ದರೆ 80, ವಿತ್ AC ಇದ್ದರೆ 90. ನೋಡಿ, ಹೋಟೆಲ್ ತಾರೀಫ್ ಇರ್ತದಲ್ಲ ಹಾಗೆ. ಹೌದು, ನಿಮಗೆ ದುಡ್ಡು ಹೆಂಗೆ ಕೊಡ್ತೀರಿ ಹಂಗೆ ಅವರು ನಿಮಗೆ ಫೆಸಿಲಿಟಿಯನ್ನು ಕೊಡ್ತಾರೆ ಅಷ್ಟೇ ಅಲ್ವಾ? ಸೊ ಅದಕ್ಕಾಗಿ ನೋಡಿ, ಜವಾಹರ್ಲಾಲ್ ನೆಹರುದಲ್ಲಿ 1.57 ಲ್ಯಾಕ್ ನಿಮಗೆ KA ಫೀಸ್ ಇದ್ದರೂ ಕೂಡ 1.74 ಲ್ಯಾಕ್ ನಿಮಗೆ ಎಕ್ಸ್ಟ್ರಾ ಫೀಸ್ ತೊಗೋತಾರೆ. 95 to 1 ಲ್ಯಾಕ್ ರೂಪೀಸ್ ಹಾಸ್ಟೆಲ್ ಇದೆ. ಹೌದಾ? ಸೊ ಅದ್ರ ಜೊತೆಗೆ BR ಅಂಬೇಡ್ಕರ್ 45,000 ಎಕ್ಸ್ಟ್ರಾ, 75,000 ಎಕ್ಸ್ಕ್ಲೂಡಿಂಗ್ ಫುಡ್. NFOದಲ್ಲಿ 45,000 ಎಕ್ಸ್ಟ್ರಾ, ಸೊ 1.55 ಲ್ಯಾಕ್ ಸೊ ನಿಮಗೆ ಹಾಸ್ಟೆಲ್ ಚಾರ್ಜು. 70,000 ಮಹಾದೇವಪ್ಪ MRMCಯಲ್ಲಿ 65,000 ಎಕ್ಸ್ಟ್ರಾ ಫೀಸು. MVJದಲ್ಲಿ 64,000 ನಿಮಗೆ ಎಕ್ಸ್ಟ್ರಾ ಫೀಸು, 2.1 ಲ್ಯಾಕ್ ಹಾಸ್ಟೆಲ್ ಫೀಸು, 65,000 ಹಾಸ್ಟೆಲ್ ಫೀಸ್ ಇದು. ಸಪ್ತಗಿರಿಯಲ್ಲಿ ನೋಡಿ 1,15,000 ಫಸ್ಟ್ ಇಯರು, 45,000 ನೆಕ್ಸ್ಟ್ ಇಯರಿಂದ ತೊಗೋತಾರೆ. ನೆಕ್ಸ್ಟ್ ಇಯರಿಂದ 45,000. ಅದಾದಮೇಲೆ 10K ಡಿಪಾಸಿಟ್ ತೊಗೋತಾರೆ, 40K ಮೆಸ್ಸು, 1.1 ಲ್ಯಾಕ್ ಹಾಸ್ಟೆಲ್ ಫೀಸು. ಹೌದಾ? ಸೊ ಅದಾದಮೇಲೆ ಆದಿಚುಂಚನಗಿರಿ ನೋಡಿ 45,000 ಎಕ್ಸ್ಟ್ರಾ ಫೀಸು, ಸೊ 96,000 ಹಾಸ್ಟೆಲ್ ಫೀಸು. ನಿಜಲಿಂಗಪ್ಪದಲ್ಲಿ 63,000 ಎಕ್ಸ್ಟ್ರಾ ಫೀಸು, 1.3 ಲ್ಯಾಕ್ ಹಾಸ್ಟೆಲ್ ಫೀಸ್. ಹಾಸ್ಟೆಲ್ ಕಂಪಲ್ಸರಿ ಅಂತ ಬರ್ದಿದ್ದು ನೋಡಿ, ಕಂಪಲ್ಸರಿ ಹಾಸ್ಟೆಲ್. ಸೊ ಅದಾದಮೇಲೆ ಡಾಕ್ಟರ್ ಚಂದ್ರಮದಲ್ಲಿ 92 ಎಕ್ಸ್ಟ್ರಾ ಫೀಸು, ಸೊ 2 ಶೇರಿಂಗ್ ಇದ್ದರೆ 1,54,000 ಪ್ಲಸ್ ಮೆಸ್ಸು 88,000.
ಹೌದಾ. ನೆಕ್ಸ್ಟು ಸುಬ್ಬಯ್ಯದಲ್ಲಿ 75,000 3 ಶೇರಿಂಗ್ ಇದ್ದರೆ 1.85 ಲ್ಯಾಕು, 4 ಶೇರಿಂಗ್ ಬೇಕಂದರೆ 1.35 ಲ್ಯಾಕು. ನವೋದಯದಲ್ಲಿ 1.05 ಲ್ಯಾಕ್ ಎಕ್ಸ್ಟ್ರಾ ಫೀಸು, 1.1 ಲ್ಯಾಕ್ ನಿಮಗೆ ಇಲ್ಲಿ 1.1 ಲ್ಯಾಕ್ ಏನಿದೆ. 1.1 ಲ್ಯಾಕ್ ನಿಮಗೆ ಎಕ್ಸ್ಟ್ರಾ ನಿಮ್ಮ ಅಮೌಂಟ್ ಅಂದರೆ ಹಾಸ್ಟೆಲ್ ಫೀಸು. ನೆಕ್ಸ್ಟ್ ನೋಡಿ ಬಸವೇಶ್ವರದಲ್ಲಿ 60,000 ಒನ್ ಟೈಮು, 25,000 ಯೂನಿಫಾರ್ಮು ಬುಕ್ ಎಕ್ಸ್ಟ್ರಾ ಅಂತ ತೊಗೋತಾರೆ. 1.2 ಲ್ಯಾಕ್ ನಿಮಗೆ ಇನ್ಕ್ಲೂಡಿಂಗ್, ನಾಟ್ ಕಂಪಲ್ಸರಿ ಬಟ್ ಇನ್ಕ್ಲೂಡಿಂಗ್ ಮೆಸ್ಸು 1.2 ಲ್ಯಾಕ್ ಇದೆ. ಈಸ್ಟ್ ಪಾಯಿಂಟ್ ಕಾಲೇಜಲ್ಲಿ 1,16,000 ಎಕ್ಸ್ಟ್ರಾ ಫೀಸು. ನೋಡಿ, ಸಿಂಗಲ್ ಶೇರಿಂಗ್ ಬೇಕಂದರೆ ಈಸ್ಟ್ ಪಾಯಿಂಟಲ್ಲಿ ನೀವು ಕಟ್ಟಬೇಕಾಗಿರೋದು 2,29,050. ಓಕೆ, ಡಬಲ್ ಶೇರಿಂಗ್ ಬೇಕಂದರೆ 1,82,050. 3 ಶೇರಿಂಗ್ ಬೇಕಂದರೆ 1,52,050. ಹಾಸ್ಟೆಲ್ ಕಂಪಲ್ಸರಿ ಇಲ್ಲ, ಹಾಸ್ಟೆಲ್ ಇಸ್ ನಾಟ್ ಕಂಪಲ್ಸರಿ. ನೆಕ್ಸ್ಟು ಕಾಜಾ ಬಂದೆ ನವಾಜ್, 55,000 ಎಕ್ಸ್ಟ್ರಾ ಫೀಸು, 74,000 ಹಾಸ್ಟೆಲು. ಆಕಾಶದಲ್ಲಿ ನೋಡಿ ಹೈಯೆಸ್ಟ್ ಫೀಸ್ ತೊಗೋತಾರೆ. ಆಕಾಶದಲ್ಲಿ ನಿಮಗೆ 2,02,000 ರೂಪಾಯಿಯನ್ನು ಎಕ್ಸ್ಟ್ರಾ ಫೀಸ್ ತೊಗೋತಾರೆ ಪ್ರತಿ ವರ್ಷ. ಐ ಥಿಂಕ್ ನನಗನ್ಸೋ ಪ್ರಕಾರ 1.5 ಲ್ಯಾಕ್ ವೆಜ್ಜು 3 ಶೇರಿಂಗು, 1.65 ಲ್ಯಾಕ್ ನಾನ್ ವೆಜ್ಜು 3 ಶೇರಿಂಗ್ ಇದೆ. 50K ಡಿಪಾಸಿಟ್ ತೊಗೋತಾರೆ ಆಕಾಶದಲ್ಲಿ. ನೆಕ್ಸ್ಟ್ ಕೆ ವಿ ಗೌಡದಲ್ಲಿ 90,000 ಎಕ್ಸ್ಟ್ರಾ ಫೀಸು, 1.9 ಲ್ಯಾಕು ಹಾಸ್ಟೆಲು. ಸಿದ್ಧಗಂಗಾದಲ್ಲಿ 45K ಎಕ್ಸ್ಟ್ರಾ ಫೀಸು ಪ್ಲಸ್ 25,000 ಡಿಪಾಸಿಟ್ ಅಂತ ತೊಗೋತಾರೆ, 1.2 ಲ್ಯಾಕ್ ಹಾಸ್ಟೆಲು. ಶ್ರೀನಿವಾಸದಲ್ಲಿ 77,500 ಎಕ್ಸ್ಟ್ರಾ ಫೀಸ್ ತೊಗೋತಾರೆ, ಅದು 1.5 ಲಕ್ಷ ಹಾಸ್ಟೆಲು. ಶ್ರೀದೇವಿದಲ್ಲಿ 92,000, 1.3 ಲ್ಯಾಕ್ ಹಾಸ್ಟೆಲು ಪ್ಲಸ್ ಇನ್ಕ್ಲೂಡಿಂಗ್ ಮೆಸ್ ಇದೆ, 50K ಡಿಪಾಸಿಟ್ ತೊಗೋತಾರೆ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಈ ಏನು ಎಕ್ಸ್ಟ್ರಾ ಫೀಸ್ ಮತ್ತು ಹಾಸ್ಟೆಲ್ ಫೀಸ್ ಇದೆಯಲ್ಲ, ಇದು ನೀವು 1.5 ಲಕ್ಷ ಕೊಟ್ಟು ಬಂದರೂ ಇರ್ತದೆ, 12 ಲಕ್ಷ ಕೊಟ್ಟು ಬಂದರೂ ಇರ್ತದೆ. ಯಾವ್ಯಾವ ಕಾಲೇಜಲ್ಲಿ 22.5 ಲಕ್ಷ ಇದೆ ಅಷ್ಟು ದುಡ್ಡು ಕೊಟ್ಟು ಬಂದರೂ ಇರ್ತದೆ. ಅದಕ್ಕಾಗಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಅಂದರೆ 1.5 ಲಕ್ಷ ಅಂದರೆ ಮಿನಿಮಮ್ 5 ಲಕ್ಷ ತಲೆಯಲ್ಲಿ ಇಟ್ಕೊಂಡು ಮುಂದೋಗಿ, 12 ಲಕ್ಷ ಅಂದರೆ ಮಿನಿಮಮ್ 15 ಲಕ್ಷ ತಲೆಯಲ್ಲಿ ಇಟ್ಕೊಂಡು ಮುಂದೋಗಿ, 22.5 ಲಕ್ಷ ಅಂದರೆ ಮಿನಿಮಮ್ 25 ಲಕ್ಷ ತಲೆಯಲ್ಲಿ ಇಟ್ಕೊಂಡು ಮುಂದೋಗಿ. ತಲೆಯಲ್ಲಿ ಅಂದರೆ ಬ್ಯಾಂಕ್ ಅಕೌಂಟಲ್ಲೂ ಇರಬೇಕು ಅದು. ನೆಕ್ಸ್ಟ್ ನೋಡಿ ಕನಚೂರಲ್ಲಿ, ಇದು ಕೂಡ ಹೈಯೆಸ್ಟು. ಕನಚೂರಲ್ಲಿ ನೋಡಿ ಅಲ್ಲಮಿನಲ್ಲಿ 43,700 ಇದೆ. ಫ್ರಮ್ ನೆಕ್ಸ್ಟ್ ಇಯರ್ 31,000 ಇದೆ. ಹಾಸ್ಟೆಲ್ ಫೀಸು 50,000, ಮೆಸ್ ಫೀಸು 30,000 ಇದೆ. ಹಾಸ್ಟೆಲ್ ಕಂಪಲ್ಸರಿ ಇಲ್ಲ. ಕನಚೂರಲ್ಲಿ ನೋಡಿ 1,05,000 ರೂಪಾಯಿ ಫಸ್ಟ್ 2 ಇಯರ್ಸ್. 3 ಮತ್ತು 4ನೇ ವರ್ಷ 1,57,000 ತೊಗೋತಾರೆ ಅವರು. ಓಕೆ, ಎಕ್ಸ್ಟ್ರಾ ಫೀಸು 2,25,000 ಹಾಸ್ಟೆಲ್ ಫೀಸ್ ತೊಗೋತಾರೆ, ಪ್ಲಸ್ 25,000 ಎಕ್ಸ್ಟ್ರಾ ಫೀಸ್ ತೊಗೋತಾರೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ ಪ್ರತಿ ವರ್ಷ ಎಷ್ಟಾಗುತ್ತೆ. ಈಗ 12 ಲಕ್ಷ ಕೊಟ್ಟು ಬರ್ತೀರಿ ಕನಚೂರಿಗೆ. 12 ಲಕ್ಷ ಪ್ಲಸ್ 1,05,000 13 ಲಕ್ಷ, 2,25,000 15,25,000 30,000 ಆಯಿತು. ಹೌದಾ. ಚಾಮುಂಡೇಶ್ವರಿ 45,000 ಎಕ್ಸ್ಟ್ರಾ ಫೀಸು, 2,20,000 ಹಾಸ್ಟೆಲು. JJMMCಯಲ್ಲಿ 6.9 ಇದ್ರೂ ಕೂಡ 1.54 ಲ್ಯಾಕ್ ಎಕ್ಸ್ಟ್ರಾ ಫೀಸ್ ತೊಗೋತಾರೆ. ಟೋಟಲ್ ಎಲ್ಲ ಸೇರಿ 7.8 ಲ್ಯಾಕ್ ತನಕ ಬರ್ತದೆ ನಿಮಗೆ ವಿದೌಟ್ ಹಾಸ್ಟೆಲು. ವಿತ್ ಹಾಸ್ಟೆಲ್ 1.55 ಲ್ಯಾಕ್ ಎಕ್ಸ್ಟ್ರಾ. PS 72,000 ಎಕ್ಸ್ಟ್ರಾ ಫೀಸು, 30K ಡಿಪಾಸಿಟು, 1.5 ಲ್ಯಾಕ್ ಫಾರ್ 4 ಶೇರಿಂಗ್, 1.7 ಲ್ಯಾಕ್ ಫಾರ್ 3 ಶೇರಿಂಗ್, 2 ಲ್ಯಾಕ್ ಫಾರ್ 2 ಶೇರಿಂಗ್. BGS ಹೊಸ ಕಾಲೇಜು ಅಂದರೆ 2 ವರ್ಷ ಆಯಿತು, 45,000 ಎಕ್ಸ್ಟ್ರಾ ಫೀಸು, 1.51 ಲ್ಯಾಕ್ 2 ಶೇರಿಂಗು, 1.31 ಲ್ಯಾಕ್ 3 ಶೇರಿಂಗು. ಲಾಸ್ಟು SR ಪಾಟೀಲಲ್ಲಿ 50,000 ಎಕ್ಸ್ಟ್ರಾ ಫೀಸು, 1.5 ಲ್ಯಾಕ್ ಇನ್ಕ್ಲೂಡಿಂಗ್ ಮೆಸ್ಸು ನಿಮಗೆ ಹಾಸ್ಟೆಲ್ ಫೀಸು, 50,000 ಡಿಪಾಸಿಟು. ಫಾರೂಕ್ ಅಕಾಡೆಮಿಯಲ್ಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು. ಫಾರೂಕ್ ಅಕಾಡೆಮಿಯಲ್ಲಿ 45,000 ಎಕ್ಸ್ಟ್ರಾ ಫೀಸು, 1.8 to 2 ಲ್ಯಾಕು ನಿಮಗೆ ಹಾಸ್ಟೆಲ್ ಫೀಸ್ ತೊಗೋತಾರೆ. ಅಷ್ಟು ಕಾಲೇಜ್ ಯಾವುದು KE ಅಂಡರ್ ಬರುತ್ತೆ, ಇಷ್ಟು ಕಾಲೇಜ್ನ ವಿತ್ ಹಾಸ್ಟೆಲ್ ಎಕ್ಸ್ಟ್ರಾ ಫೀಸ್ ಹೇಳಿದ್ದೀನಿ ನಾನು. ನೀವು ಈಗ ಯೋಚನೆ ಮಾಡಿ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಡಿಸಿಷನ್ ತೊಗೋತಿರೋ ಅಥವಾ ಎಮೋಷ್ನಲಿ ಥಿಂಕ್ ಮಾಡಿ ಡಿಸಿಷನ್ ತೊಗೋತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ನನ್ನ ಸಜೆಷನ್ ಇಷ್ಟೇ, ಎಮೋಷ್ನಲಿ ಯಾವ ಡಿಸಿಷನ್ನಿಗೂ ಬರಬೇಡಿ. ಯಾವಾಗಲೂ ಸಿಟ್ಟಿನಲ್ಲಿ ಇದ್ದಾಗ ತಗೊಂಡಂತಹ ಡಿಸಿಷನ್ನು, ಎಮೋಷ್ನಲಿ ತೊಗೊಂಡಂತಹ ಡಿಸಿಷನ್ನು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡೋದಿಲ್ಲ. ಅದಕ್ಕಾಗಿ ಕೂಲಾಗಿ ಯೋಚನೆ ಮಾಡಿ, ಫೀಸ್ ಇಷ್ಟಾಗುತ್ತೆ, 12 ಲಕ್ಷ ಅಂದರೆ 15 ಲಕ್ಷ ಪರ್ ಇಯರ್ ಕೊಡೋದಕ್ಕೆ ರೆಡಿ ಇದ್ದೀನ, 22 ಅಂದರೆ 25 ಪ್ರತಿ ವರ್ಷ ಇನ್ನೂ 4.5 ವರ್ಷ ಕೊಡೋದಕ್ಕೆ ರೆಡಿ ಇದ್ದೀನ ಅಂತ ನಿಮ್ಮನ್ನು ನೀವು ಕೇಳಿಕೊಂಡು ನಿಮ್ಮ ಆಸ್ತಿ ಮಾರ್ತಿರೋ, ನಿಮ್ಮ ಬಂಗಾರವನ್ನು ಅಡವಿಡ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಜವಾಬ್ದಾರಿ ಇಷ್ಟೇ, ನನ್ನ ರಿಕ್ವೆಸ್ಟ್ ಇಷ್ಟೇ, ಎಮೋಷ್ನಲ್ ಯಾವ ಡಿಸಿಷನ್ನು ತೊಗೋಬೇಡಿ, ಪ್ರಾಕ್ಟಿಕಲಿ ಡಿಸಿಷನ್ ತೊಗೊಂಡು ಜೀವನದಲ್ಲಿ ಮುಂದೆ ಹೋಗಿ. ಇವನ್ ಪಾಲಕರು ವಿತ್ ಮಕ್ಕಳು ಕೂಡ ನೀವೇನು ಸಣ್ಣವರಲ್ಲ. ನಿಮ್ಗೆ ಗೊತ್ತಿದೆ, ನಿಮ್ಮ ಅಪ್ಪ ಅಮ್ಮನ ಜೀವನವನ್ನು ನೋಡ್ತಾ ಇದ್ದೀರಿ ದಿವಸ ಬೆಳಗ್ಗೆ ಎದ್ದರೆ. ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಗೊತ್ತಿದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅನ್ನೋದು ಗೊತ್ತು ಕಷ್ಟ ಇಲ್ಲ, ಮಾಡಿಕೊಂಡು ನಿಮ್ಮ ಅಪ್ಪ ಅಮ್ಮನಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿ, ನಾನು ಈ ಕೋರ್ಸನ್ನು 12 ಲಕ್ಷ ಕೊಟ್ಟರೆ ಮಾಡೋದಿಲ್ಲ, 22 ಲಕ್ಷ ಕೊಟ್ಟರೆ ಮಾಡೋದಿಲ್ಲ, ಡಿಪೆಂಡಿಂಗ್ ಆನ್ ದ ಫೈನಾನ್ಷಿಯಲ್ ಎಬಿಲಿಟಿ. ನಾನು ಹೇಳಿದೆ ದುಡ್ಡು ಬರ್ತಾ ಇದೆಯಾ, ದುಡ್ಡಿದೆಯಾ ಚಿಂತೆ ಮಾಡಬೇಡಿ, ಅವ್ರು ಎಷ್ಟು ಕೊಡ್ತಾರೆ ಹೋಗಿ, 30 ಲಕ್ಷ ಕೊಟ್ಟರು ಹೋಗಿ, ಖುಷಿಯಿಂದ ಹೋಗಿ. ಆದರೆ ನಾನು ಹೇಳೋದಿಷ್ಟೇ, ಡಿಸಿಷನ್ನ ಪ್ರಾಕ್ಟಿಕಲಿ ತೊಗೊಳ್ಳಿ, ಎಮೋಷ್ನಲಿ ಅಲ್ಲ. ಈ ವಿಡಿಯೋ ಆದಮೇಲೆ ಭಾಳಷ್ಟು ಕಮೆಂಟ್ಗಳು ಬರ್ತದೆ ನನ್ನ ಜೊತೆಗೆ, ಅಥವಾ ನನ್ನ ಗ್ರೂಪಲ್ಲಿದ್ದು ನನ್ನ ಕಾಲು ಕೂಡ ಮಾಡಿ ನನಗೆ ಬೈಬೋದು. ಸರ್, ನಾನು ಎಲ್ಲ ರೆಡಿ ಮಾಡಿಸಿದ್ದೆ, ಮಕ್ಕಳನ್ನೂ ಮಾನಸಿಕವಾಗಿ ರೆಡಿ ಮಾಡಿದ್ದೆ, ಬಟ್ ನಿಮ್ಮ ವಿಡಿಯೋ ನೋಡಿ ನನ್ನ ಮಗ ಮನಸ್ಸು ಚೇಂಜ್ ಮಾಡಿಬಿಟ್ಟ ಅಂತ ನೀವು ಹೇಳ್ಬೋದು. ಹಾಗಾಗಿ ಈ ರೀಸನ್ನಿಗೆ ನಾನು ಬೈಸ್ಕೊಳ್ಳೋದಕ್ಕೂ ರೆಡಿ ಇದ್ದೀನಿ. ಬೈರಿ, ನನಗೆ ನನ್ನ ಗ್ರೂಪಲ್ಲಿದ್ದು ನನ್ನ ನಂಬರ್ ಇದೆ, ಫೋನ್ ಮಾಡಿಬಿಟ್ಟು ಬೈರಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಬೇಕಾದ ಬೈಗಳು ಬೈರಿ, ನನಗೇನು ಪ್ರಾಬ್ಲಮ್ ಇಲ್ಲ. 100 ಜನರಲ್ಲಿ
99 ಜನ ಬೈದು ಒಬ್ಬನಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿ ಅವನ ಜೀವನದಲ್ಲಿ ಅವನ ಡಿಸಿಷನ್ನ ಚೇಂಜ್ ಮಾಡ್ಕೋತಾನೆ, ಎಮೋಷ್ನಲ್ ಇಲ್ಲದೆ ಪ್ರಾಕ್ಟಿಕಲ್ನು ಥಿಂಕ್ ಮಾಡಿ ಡಿಸಿಷನ್ ತೊಗೋತಾನೆ ಅಂತ ಇದ್ದರೆ ಅದಕ್ಕಿಂತ ಖುಷಿ ಈ ವಿಡಿಯೋ ಮಾಡಿರೋದ್ರಲ್ಲಿ ನನಗೆ ಬೇರೆ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.